ಕೆಲವೊಮ್ಮೆ ನಮ್ಮ ಕನ್ನಡದ ಕಲಾವಿದರೆ ಕೆಲವೊಂದು ವೇದಿಕೆಗಳಲ್ಲಿ ಕನ್ನಡವನ್ನ ಮಾತನಾಡೋದಕ್ಕೆ ಹಿಂಜರಿತಾರೆ, ಮುಜುಗರ ಪಡ್ತಾರೆ. ಆದರೆ ಪರಭಾಷೆಯಿಂದ ಬಂದು ನನ್ನ ಕನ್ನಡದ ಪ್ರೀತಿ ಯಾವಾಗಲೂ ಶಾಶ್ವತವಾಗಿ ಇರುತ್ತೆ ಅನ್ನೋ ಒಂದು ಉತ್ಸಾಹದಲ್ಲೇ ಪ್ರಿಯಾನಂದ್ ಅವರು ಕನ್ನಡವನ್ನ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ಬೆಂಗಳೂರಿಗೆ ಬಲರಾಮನ ದಿನಗಳು ಪ್ರಮೋಷನ್ಗೆ ಬಂದಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಪ್ರಿಯಾ ಅವರೇ, ಯಾವಾಗಲೂ ಕನ್ನಡದಲ್ಲಿ ಮಾತಾಡೋದಕ್ಕೆ ನಿಮ್ಮ ಟ್ರೈ ಇದ್ದೇ ಇರುತ್ತೆ. ನಿಮ್ಮ ಕನ್ನಡ ಏನು ಇದು ಜಾಸ್ತಿ ಲಿಟ್ರೇಚರ್ ಕನ್ನಡ ತರ ಇದೆ. ವೆರಿ ನೈಸ್ ಕನ್ನಡ ಯು ಸ್ಪೀಕ್. ಥ್ಯಾಂಕ್ ಯು ಸೋ ಮಚ್. ಬಲರಾಮನ ದಿನಗಳು ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಯಾವಾಗಲೂ ನಿಮ್ಮ ಪಾತ್ರಕ್ಕೆ ಅದರದೇ ಆದಂಥ ಒಂದು ಸ್ಪೆಷಾಲಿಟಿ ಇರುತ್ತೆ, ಒಂದು ಸ್ಪೆಷಲ್ ಮಾರ್ಕ್ ಇರುತ್ತೆ. ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ಈ ಸಿನಿಮಾ ನನಗೆ ಐ ಥಿಂಕ್ ಆಸ್ ಅ ಹೋಲ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಚೈತನ್ಯ ಸರ್ ಆಫ್ಟರ್ ಆ ದಿನಗಳು ಆಮೇಲೆ ಎಷ್ಟು ವರ್ಷ ಮೇಲೆ ಜಾಸ್ತಿ ಜಾನರ್ಸ್ ಬೇರೆ ಬೇರೆ ಜಾನರ್ಸ್ ಮಾಡಿದ್ಮೇಲೆ ಹೀಸ್ ಕಮ್ ಟು ಡೂ ಅಗೇನ್ ಅ ಗ್ಯಾಂಗ್ಸ್ಟರ್ ಫಿಲ್ಮ್. ಸೊ that's very exciting. And as you know, it is a gangster film, but this first song launch that we've done is a love song. So I think that sets the tone of the film also for the audience to kind of get a glimpse of what Balarama Dinagalu is about. ಜೇಮ್ಸ್ ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ಸಿಕ್ಕಿದಾಗ ಮಾತಾಡ್ತಾ ಇದ್ರಿ, ಆಗೊಂದು ಮಾತು ಹೇಳಿದ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದರೆ ನನ್ನ ಮನಸ್ಸಲ್ಲಿ ಒಂದು ವಿಶೇಷವಾದ ಜಾಗ ಕೊಡ್ತೀನಿ ಅಂತ. ಆ ಪ್ರೀತಿ ಬಗ್ಗೆ ಹೇಳೋದಾದರೆ? ಆ ಪ್ರೀತಿ ಆಬ್ವಿಯಸ್ಲಿ ನನಗೆ ರಾಜ್ಕುಮಾರ నుంచి ಸ್ಟಾರ್ಟ್ ಆಯಿತು ವಿತ್ ಅಪ್ಪು. Still, like I mentioned today, I remember meeting him for the first time. So all my introduction to Kannada, the language, the words, the people, food, everything has been through Appu. So I have a lot of fondness for Karnataka and its people. ನೀವು ಅಪ್ಪು ಸರ್ ಜೊತೆ ಕೆಲಸ ಮಾಡಿದ್ರಿ, ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ರಿ, ಈಗ ಕಮರ್ಷಿಯಲ್ ಹೀರೋ ವಿನೋದ್ ಪ್ರಭಾಕರ್ ಅವರು, ಅವ್ರ ಜೊತೆ ಕೆಲಸ ಮಾಡುವಾಗ ನೀವು ಹೇಗೆ ಶೇಪ್ ಆಗ್ತೀರಾ ಕೆಲಸ ಮಾಡುವಾಗ? See, Appu meet Amele, I think my personality and who I was as a person, he shaped. He had an impact on it. And Appu tara vere yavu illa. But I think for a long time, after a long time, I enjoyed working with someone that was Vinod Prabhakar. His personality is very similar to Appu. I always used to tell him his kindness, his respect, his love for cinema, for people. I really valued that in Vinod. So I think working with him has also shaped who I am, parts of me. ಶುರು ಹಾಡನ್ನ 20 ಸಲ ಕೇಳಿದ್ರಂತೆ ನೀವು. ಈ ಥರ ಸಾಂಗ್ಸ್ ಇಷ್ಟ ಆಗುತ್ತಾ ನಿಮಗೆ? ನನಗೆ ಆಬ್ವಿಯಸ್ಲಿ ಮ್ಯೂಸಿಕ್ ತುಂಬ ಇಷ್ಟ, ಆ್ಯಂಡ್ ದಟ್ ಟು ಸನಾಸ್ ಮ್ಯೂಸಿಕ್ ಅದು ಮೇಲೆ ಇಷ್ಟ ಬಿಕಾಸ್ ಇನ್ ತಮಿಳ್ ಹೀಸ್ ಗಾಟ್ ಸಚ್ ಹಿಟ್ ಸಾಂಗ್ಸ್. ಬಟ್ ಈ ಶುರು ಸಾಂಗ್ ಇಸ್ ವೆರಿ ಅಡಿಕ್ಟಿವ್. ಅದು you've listened to it, right? It's just got so much, I feel it's got layers in it. The more you listen to it, the more you can get into it, and the violin bits in the end are very haunting. So I love this song and I'm so excited that it's finally out. ಬೆಂಗಳೂರು ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋ ಫಸ್ಟ್ ಥಾಟ್ ಏನು? Appu. Always Appu. And even now when I see his posters and, you know, Appu's pictures everywhere, people don't forget him, right? That's the impact he's left behind on the people he's touched. So, yeah. ಕನ್ನಡ ಸಿನಿಮಾ ಇಂಡಸ್ಟ್ರಿ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀರಾ. KGF ಬಂತು, ಕಾಂತಾರ ಬಂತು, ಸೂಫ್ರಮ್ ಸೋ ಬಂತು, ಬೇರೆ ಬೇರೆ ನೆಲಗಳಲ್ಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನೀವು ಹೇಗೆ ಅನಲೈಸ್ ಮಾಡ್ತೀರಾ ಈ ವಿಷಯಗಳನ್ನು? I feel very proud. I think it started even little before that. KGF is all big budget films. So there was Lucia and some other nice, very interesting concept films that came out of the Karnataka industry, the Kannada industry. So I think, like I said, I'm very happy. This is the industry I love, the people that I love. So when people are noticing Kannada movies, I feel very proud. I feel like I'm a part of this industry. I've gotten to be in some of the biggest hits in this industry. So I consider myself more a Kannada actress than any other language. So I'm very proud when people recognize the technicians coming out of Karnataka. ಕೊನೆಯದಾಗಿ ಒಂದು ಕಾಮನ್ ಪ್ರಶ್ನೆ, ನೀವೆಲ್ಲ ಹೋದರೂ ಕೇಳ್ತಾರೆ, ನಿಮ್ಮ ಮತ್ತು ಅಪ್ಪು ಸರ್ ಬಾಂಧವ್ಯ ತುಂಬ ಬೇರೆಯದೇ ರೀತಿಯಲ್ಲಿ ಇತ್ತು, ತುಂಬ ನೀವು ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರಿ. ಆ ಕ್ಷಣಗಳನ್ನು ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? See, I think the beauty about Appu is he's touched everyone's life, and not just me as his co-star. Like even, I think media, you've met him, you have a story about him that you fondly remember about. With the kind of person that he is, I think you keep thinking of him fondly. So there's no sadness involved. I can only smile when I think of him. So I think those memories live on, and you know, you kind of cherish all the good times. And I've learned so much from him that, you know, I cannot complain. My time with him was very well spent. ಆಲ್ ದ ಬೆಸ್ಟ್ ಫಾರ್ ಫಿಲಮ್. ಮತ್ತೆ ಬರ್ತಾ ಇರಿ ಬೆಂಗಳೂರಿಗೆ. ಥ್ಯಾಂಕ್ ಯು. ಇವಿಷ್ಟು ನಟಿ ಪ್ರಿಯಾ ಆನಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.